ಎಲ್ಲರಿಗೂ ನಮಸ್ಕಾರ. ಅರ್ಪಿತಾ ತೇಲ್ಕರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಅಂತ ನಾನು ಹೇಳ್ತಾ, ಇವತ್ತೊಂದು ಈಸಿ ಪೀಸಿ ಆರಾಮ್ಸೆ ಯಾವಾಗ್ಲೂ ನೀವು ಝಟ್ಪಟ್ ಅಂತ ಹಿಂಗೆ ಮೇಕಪ್ ನ ಮಾಡ್ಕೋಬಹುದು. ಸೊ ಆ ತರದೊಂದು ಈಸಿಯಾಗಿ ನನ್ನ ಗೋ ಟು ಮೇಕಪ್ ನಾನು ನಿಮಗೆ ಇವತ್ತು ಹೇಳ್ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಮೇಕಪ್ ಲುಕ್ ನಾನು ಹೇಗ್ ಮಾಡಿದೆ ಅಂತ ನೀವು ನೋಡ್ತಾ ಹೋಗಿ ವಿಡಿಯೋನ ಎಂಡ್ ತನಕ ನೋಡಿ. ಫಸ್ಟ್ ಆ್ಯಕ್ಚುಲಿ ಮೇಕಪ್ಪು ತುಂಬ ನೀಟಾಗಿ ಸ್ಮೂತ್ ಫಿನಿಶ್ ಬರಬೇಕು ಅಂತಂದರೆ ನೀವು ಸ್ಕಿನ್ ಪ್ರೆಪ್ ಹೆಂಗೆ ಮಾಡ್ತೀರಾ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾನು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬಳಸ್ತಾ ಇರೋದು ಸೆರಮ್. ನಂದು ತುಂಬ ಡ್ರೈ ಸ್ಕಿನ್ ಇದೆ, ಸೊ ನಾನು ಸ್ವಲ್ಪ ಮಾಯಶ್ಚರೈಸರು ಸೆರಮು ಅದೆಲ್ಲ ಜಾಸ್ತಿ ಬಳಸ್ತೀನಿ. ಸುಮಾರು ಜನ ಹೇಳ್ತಾರೆ, ನಾನು ಮೇಕಪ್ ಮಾಡಿದಾಗೆಲ್ಲ ಕೇಕಿ ಅನ್ಸುತ್ತೆ, ನೀಟಾಗಿ ಫಿನಿಶಿಂಗೇ ಬಂದಿರಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದು ಮೋಸ್ಟ್ಲಿ ನೀವು ಸ್ಕಿನ್ ಪ್ರೆಪ್ ಕರೆಕ್ಟಾಗಿ ಮಾಡಿಲ್ಲ ಅಂತ ಅನ್ಸುತ್ತೆ. ಆವಾಗ ಮಾತ್ರ ಕೇಕಿ ಈ ಥರ ಅನ್ಸೋದು. ನಾನಿಲ್ಲಿ ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ. ನಿಮ್ಮ ಸ್ಕಿನ್ ಪ್ರಕಾರ ನೀವು ಬಳಸಿ. ಈ ಥರ ತುಂಬ ಆಯಿಲಿ ಅಂತ ಅನಿಸುತ್ತೆ, ಆದರೆ ಇದು ಡೆಫಿನೆಟ್ಲಿ ವರ್ತ್ ಇಟ್. ಆಮೇಲೆ ನೀವು ಮೇಕಪ್ ಕಂಪ್ಲೀಟ್ ಮಾಡ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾಕೆ ಇಷ್ಟೊಂದು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ. ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್, ಎಲ್ಲರೂ ಕೂಡ ಯೂಸ್ ಮಾಡಿ. ಓಕೆ, ನಾನು ಕೂದಲು ಕಟ್ಕೊಂಡು ಬರ್ತೀನಿ. ಸೊ ಸ್ಕಿನ್ ಪ್ರೆಪ್ ಅಂತೂ ಆಯಿತು. ಇವಾಗ ನೆಕ್ಸ್ಟ್ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಫೌಂಡೇಶನ್ ತಗೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಮ್ಯಾಕಿಂದು. ಯಾವುದಾದ್ರೂ ಫೌಂಡೇಶನ್ ಯೂಸ್ ಮಾಡಿ. ಇವನ್ ಮೆಬಿಲಿಯನ್ ತುಂಬ ಬಜೆಟ್ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಮೇಕಪ್ನ ಮಾಡುವಾಗ ಆ್ಯಕ್ಚುಲಿ ಫಸ್ಟ್ ನಾನು ಇನ್ವೆಸ್ಟ್ ಮಾಡಿದ್ದೆ ಅದರಲ್ಲಿ. ನನಗೆ ಮೆಬಿಲಿಯನ್ ಬ್ರ್ಯಾಂಡ್ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಈ ಥರ ಸ್ಪಾಂಜಲ್ಲಿ ಬ್ಲೆಂಡ್ ಆ್ಯಕ್ಚುಲಿ ಸುಮಾರು ಮೇಕಪ್ ಗುರುಗಳು ಅವ್ರು ಹೇಳೋದೇನಪ್ಪ ಅಂತಂದರೆ, ನಮಗೆ ಕೈ ನೋವು ಆಗೋವರೆಗೂ ಕೂಡ ಬ್ಲೆಂಡ್ ಮಾಡಬೇಕಂತೆ, ಆವಾಗ ಸ್ಮೂತ್ ಫಿನಿಶ್ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮೇಕಪ್ ಕೊಡುತ್ತೆ. ಸೊ ನೀಟಾಗಿ ಬ್ಲೆಂಡ್. ಸೊ ಐ ಗೆಸ್ ಬ್ಲೆಂಡಿಂಗ್ ಸಾಕು. ಇಷ್ಟು ಬ್ಲೆಂಡ್ ಮಾಡಿದ್ರೆ ಓಕೆ. ಇದಾದ್ಮೇಲೆ ಸೊ ದಿಸ್ ಇಸ್ ಲೂಸ್ ಪೌಡರ್. ಹೌದು, ಲೂಸ್ ಅಂದರೆ ಆ ಲೂಸ್ ಅಲ್ಲ. ಸೊ ಈ ಥರ ನಾನು ಒಂಚೂರು ತೊಗೊತಾ ಇದ್ದೀನಿ ಪೌಡರ್ನ. ಆ್ಯಂಡ್ ಫಸ್ಟು ಅಂಡರ್ ಐ, ಥರ ಎಲ್ಲ ಕಡೆ ಒಂದ್ಸಲ ನಾನು ಪೌಡರ್ ಹಚ್ಕೊಂಡ್ಬಿಡ್ತೀನಿ. ಇದು ಯಾವುದೇ ರೀತಿ ಮೇಕಪ್ ಟೆಕ್ನಿಕ್ ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಹೆಂಗೆ ಸೂಟ್ ಆಗುತ್ತೆ ನಾನು ಹಂಗೆ ಮಾಡ್ತೀನಿ. ಸುಮಾರು ಮೇಕಪ್ ಆರ್ಟಿಸ್ಟು ಅವ್ರದ್ದು ಎಲ್ಲ ಒಂದೊಂದು ಟೆಕ್ನಿಕ್ ಇರುತ್ತೆ, ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಬಟ್ ದಿಸ್ ಇಸ್ ಹೌ ಈ ಲೂಸ್ ಪೌಡರ್ ಏನಕ್ಕೆ ನಾವು ಹಚ್ಚಬೇಕು ಅಂತಂದರೆ, ಇದು ನಿಮ್ಮ ಮೇಕಪ್ನ ವಾಟರ್ ಪ್ರೂಫ್ ಮಾಡುತ್ತೆ. ಸೊ ಸುಮಾರು ಹೊತ್ತು ಇವನ್ ಬೆವತ್ತರೂ ಕೂಡ ನೀವು ಮೇಕಪ್ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು. ಸೊ ಐ ಗೆಸ್ ಸಾಕು ಇದು. ನಂತರ ನಾನಿಲ್ಲಿ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ನಂದೆಲ್ಲ ಪಿಂಕ್ ಸ್ಯಾರಿ, ಸೊ ಪಿಂಕ್ ಕಲರ್ ಬ್ಲಷ್ ತೊಗೊತಾ ಇದ್ದೀನಿ. ಇಲ್ಲೊಂದು ಬ್ರಷ್, ನನಗೆ ಬ್ಲಷ್ ಅಂದರೆ ತುಂಬ ಇಷ್ಟ. ಸೊ
ಎಲ್ಲ ಫುಲ್ ಪಿಂಕ್ 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 ಆ ಥರ ಕಾಣಿಸ್ಕೋಬೇಕು. ಸೊ ಇಲ್ಲಿ ಮಾತ್ರ ಜಸ್ಟ್ ಇಲ್ಲಿ ನೋಸ್ ಹತ್ರ ಚೀಕ್ ನೀವು ಇಲ್ಲಿ ಸ್ಮೈಲ್ ಮಾಡ್ತೀರಲ್ಲ ಅಲ್ಲಿ ಮಾತ್ರ ಬರಬೇಕು ಅಷ್ಟೇ. ಆದಮೇಲೆ ಒಂಚೂರೇ ಚೂರು ಹೈಲೈಟರ್ ತೊಗೊತಾ ಇದ್ದೀನಿ. ಜಸ್ಟ್ ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ 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 ಐಸ್ ಹತ್ರ ಇಲ್ಲಿ ಆ್ಯಕ್ಚುಲಿ ನಾನು ಸರಿಯಾಗಿ ಹಚ್ಚಲಿಲ್ಲ, ಅದನ್ನು ತೆಗಿಯೋದು ಕಷ್ಟ. ಇರಲಿ, ಹಂಗೆ ಕೈಯಲ್ಲೇ ಬ್ಲೆಂಡ್ ಮಾಡ್ತಿದ್ದೀನಿ. ಇದು ಮಿರರ್ ತುಂಬ ಚಿಕ್ಕದಿದೆ, ಸೊ ಹಂಗಾಗಿ ನನಗೆ ಗೊತ್ತಾಗ್ತಿಲ್ಲ ನಾನು ಹೇಗೆ ಮೇಕಪ್ ಮಾಡ್ತಾ ಇದ್ದೀನಿ, ಅದು ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ಲ ಅಂತಲೂ ನನಗೆ ಐಡಿಯಾ ಬರ್ತಿಲ್ಲ. ಹೋಪ್ಸು ಚೆನ್ನಾಗೇ ಬಂದಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಪುನಃ ಬ್ಲಷ್ ತೊಗೊತಾ ಇದ್ದೀನಿ. ಸ್ವಲ್ಪ ಕೈಯಲ್ಲಿ ಹಿಂಗೆ ಮಾಡಿಕೊಂಡು ಅದನ್ನೇ ಐಸಿಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಂಗೆ ಬ್ಲೆಂಡ್ ಮಾಡ್ತೀನಿ. ಹಾಂ, ಆ್ಯಕ್ಚುಲಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತೀನಿ. ಸೊ ಹೀಗೆ ಸ್ವಲ್ಪ 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 ಯೂಶಲಿ ನೀವು ಇಷ್ಟು ಪಾರ್ಟ್ ಇದೆಯಲ್ಲ ಇಲ್ಲಿ ಯಾವತ್ತೂ ಐಬ್ರೋ ಫಿಲ್ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ಕೆಟ್ಟದಾಗಿ ಕಾಣುತ್ತೆ, ನ್ಯಾಚುರಲಾಗಿ ಕಾಣಲ್ಲ. ಆ್ಯಂಡ್ ಯಾವಾಗಲೂ ಅಷ್ಟೇ ಐಬ್ರೋ ಫಿಲ್ಲಿಂಗ್ ಇದೇನು ನೀವು ಬೆಳೆಸ್ತಿರಲ್ವ ಯಾವಾಗಲೂ ಬ್ರೌನ್ ಕಲರಲ್ಲಿರಲಿ. ಸುಮಾರು ಜನ ಬ್ಲ್ಯಾಕ್ ಕಲರ್ ತೊಗೊತಾರೆ, ತುಂಬ ಅನ್ಯಾಚುರಲ್ ಅನಿಸುತ್ತೆ. ಜಸ್ಟ್ ಇಲ್ಲಿಷ್ಟಿದೆಯಲ್ಲ ಇಷ್ಟು ಪಾರ್ಟಿಂದ ಈ ಕಡೆ ಫಿಲ್ ಮಾಡ್ಕೊಳ್ಳಿ. ಇನಿಷಿಯಲ್ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಈ ಕಾಲು ಭಾಗ ಏನಿದೆ ಸ್ಟಾರ್ಟಿಂಗ್ ಅದನ್ನು ಬಿಟ್ಟು ಆಮೇಲೆ ಫಿಲ್ ಮಾಡ್ತಾ ಇದ್ದೀನಿ. ಜಸ್ಟ್ ಮಾರ್ಕ್ ಮಾಡಿ ಸಾಕಷ್ಟು, ಬೇರೆ ಏನು ಬೇಡ. ಅದನ್ನು ನಾವು ಎಷ್ಟು ನ್ಯಾಚುರಲ್ ಆಗಿ ಇಡಬೇಕು, ಐಬ್ರೋಸ್ ಅಂದರೆ ಐಬ್ರೋ ಫಿಲ್ಲಿಂಗ್ ಎಷ್ಟು ನ್ಯಾಚುರಲ್ ಆಗಿ ಇಡಬೇಕು ಅಂತ ನೀವು ಅನ್ಕೊತೀರಾ ಅಷ್ಟು ಆ ಕಾಲು ಭಾಗದ ಪಾರ್ಟ್ ಇದೆಯಲ್ಲ ಸ್ಟಾರ್ಟಿಂಗು ಅದನ್ನು ಮುಟ್ಟದಲ್ಲ ಇದ್ರೆ ನ್ಯಾಚುರಲ್ ಬರುತ್ತೆ. ನಾನಿಲ್ಲಿ ಮಸ್ಕರಾ ಬಳಸ್ತಾ ಇದ್ದೀನಿ, 2 ಮಸ್ಕರಾ. ಇದು ಬೆನಿಫಿಟ್ ಇಂದು, ಇದು ತುಂಬ ವಾಲ್ಯೂಮ್ ಕೊಡುತ್ತೆ. ಇದು ಸ್ಮ್ಯಾಶ್ ಬಾಕ್ಸ್ದು. ಸೊ ಎರಡೂ ಕೂಡ ನಾನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ನಾನು ಸಪ್ರೇಟಾಗಿ ಒಂದೊಂದೇ ಯೂಸ್ ಮಾಡಿದಾಗ ನಂಗೆ ಅಷ್ಟೊಂದು ವಾಲ್ಯೂಮ್ ಅಂತ ಅನಿಸಿಲ್ಲ, ಬಟ್ ಎರಡು ಮಿಕ್ಸ್ ಮಾಡಿದಾಗ ನನಗೆ ಚೆನ್ನಾಗಿ ವಾಲ್ಯೂಮ್ ಕೊಡ್ತಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಯಾವಾಗಲೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ ಅಷ್ಟೇ, ಬೇರೆ ಏನು ರಾಕೆಟ್ ಸೈನ್ಸ್ ಇಲ್ಲ. ಓಕೆ, ಆ್ಯಂಡ್ ಯಾವಾಗಲೂ ನಿಮ್ಮದು ಲ್ಯಾಶಸ್ ವಾಲ್ಯೂಮಿನಸ್ ಆಗಿ ಕಾಣಿಸ್ಬೇಕು ಅಂತಂದರೆ 1 ಕೋಟ್ ಹಚ್ಚಿದ್ಮೇಲೆ ಸ್ವಲ್ಪ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ 2nd ಕೋಟ್ ಹಚ್ಚಿ, ಅವಾಗ ತುಂಬ ವಾಲ್ಯೂಮಿನಸ್ ಆಗಿ ಬರುತ್ತೆ. ಅಂತ ಅನ್ನಿಸ್ತು. ಸೊ ಇದು ಸ್ಯಾರಿ ಕಲರ್ ಇದೆ ಈ ಲಿಪ್ಸ್ಟಿಕ್ಕು. ಅದರ ಮೇಲೆ ಹಚ್ತಾ ಇದ್ದೀನಿ. ಸ್ವಲ್ಪ ಕೋಟ್ ಸಾಕು, ತುಂಬ ಡಾರ್ಕ್ ಬರುತ್ತೆ. ಆಯಿತು. ಆ್ಯಂಡ್ ಮೇನಾಗಿ ಸ್ಟಿಕ್ಕರ್, ಇದು ಪಿಂಕ್ ಕಲರ್ ಸ್ಟಿಕ್ಕರ್ ಹುಡುಕ್ಬೇಕು. ಸಿಕ್ತು.
ಇದು ನಮ್ದು ಸ್ಟಿಕ್ಕರ್ ಬಾಕ್ಸ್. ಇದು ಕಲರ್ ಸ್ಟಿಕ್ಕರ್ಸ್ ಇದೆ. ಇವತ್ತು ಚೆನ್ನಾಗಿ ಕಾಣಿಸ್ತಿದಲ್ಲ. ಹೇರ್ ಸ್ಟೈಲ್ ಸುಮ್ಮನೆ ಹಾಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡೈಸನ್ನಲ್ಲಿ ಅಷ್ಟೇ, ಬೇರೆ ಏನು ಮಾಡಿಲ್ಲ, ಹಾಗೆ ಬಿಡ್ತಾ ಇದ್ದೀನಿ. ಆ್ಯಂಡ್ ಇಯರಿಂಗಿಗೆ ಸೌಂಡ್ ಚೆನ್ನಾಗಲ್ಲ ಇದು, ಚುಮ್ 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 ಚುಮ್. ಜೋಡಿಸ್ಕೊಂಡ್ಬಿಡ್ತೀನಿ. ಓಕೆ, ಕೊನೆಯದಾಗಿ ನನ್ನ ಪರ್ಫ್ಯೂಮ್. ಸೊ ಇದು ನನ್ನ ಕಂಪ್ಲೀಟ್ ಲುಕ್. ಅಟ್ ದ ಎಂಡಲ್ಲಿ ಹೀಗೆ ಕಾಣಿಸ್ತಾ ಇದೆ. ಸೊ ನಿಮ್ಗೆಲ್ರಿಗೂ ಈ ಮೇಕಪ್ ಟ್ಯುಟೋರಿಯಲ್ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ನೀವು ಕೂಡ ಈಸಿಯಾಗಿ ಮೇಕಪ್ ಮಾಡ್ಕೋಬೋದು. ಇಂತಹ ಬಹಳಷ್ಟು ವಿಡಿಯೋಗಳು ನನ್ನ ಚಾನೆಲ್ನಲ್ಲಿ ಮುಂದೆ ಬರ್ತಾ ಇರುತ್ತೆ. ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅಂಟಿಲ್ ದೆನ್, ಐ ಆಮ್ ಅರ್ಪಿತಾ ದೇಲ್ಕರ್ ಸೈನಿಂಗ್ ಆಫ್. ಬಾಯ್. ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ, ಮೋಸ್ಟ್ಲಿ ನಿಮಗೆ ಇಷ್ಟ ಆಗ್ಬೋದು. ಸೊ ಈಗೇನು ಪ್ರಾಬ್ಲಮ್ ಅಂದರೆ ನನ್ನ ಮುಖ ಕಾಣಿಸುತ್ತೆ ನೋಡಿ, ಆಮೇಲೆ ಅಕ್ಕಿ ಹಾಕಿದ್ದೀನಿ ರೈಸ್. ಸ್ವಲ್ಪ ನಮ್ಮಮ್ಮನಿಗೆ ಫೋನ್ ಮಾಡಿ ಅಮ್ಮ ಪಲಾವ್ ಹೆಂಗೆ ಮಾಡಿ ಅಮ್ಮ ನಾನು